ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೆನೆಯಿಂದ ಬೆಣ್ಣೆ ಮಾಡಿ ಹಾಗೆ ಬೆಣ್ಣೆಯಿಂದ ತುಪ್ಪನ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಸೊ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮನೆಯಲ್ಲೇ ತುಂಬ ಈಸಿಯಾಗಿ ತುಪ್ಪನ ಮನೆಯಲ್ಲೇ ಮಾಡ್ಬೋದು. ನಾವು ಡೈಲಿ ಹಾಲು ಕಾಯಿಸಿದ ಮೇಲೆ ಬಿಸಿ ಇದ್ದಾಗಲೇ ಫ್ರಿಜ್ಜಿಗೆ ಇಡಬಾರ್ದು. ಸ್ವಲ್ಪ ಮೀಡಿಯಮ್ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿಟ್ಟರೆ ಗಟ್ಟಿ ಕೆನೆ ಬರುತ್ತೆ. ಸೊ ಆ ಕೆನೆನ ತೆಗೆದಿಟ್ಕೊತಿರ್ತೀನಿ. ಸೊ ಅದು ಆಲ್ಮೋಸ್ಟ್ ಒಂದು ತಿಂಗಳವರೆಗೂ ಅಥವಾ ಒಂದು ಡಬ್ಬಿ ತುಂಬೋವರೆಗೂ ತೆಗೆದಿಟ್ಕೊಂಡಿರ್ತೀನಿ. ಸೊ ಆ ಕೆನೆನ ತೊಗೊಂಡು ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಫಸ್ಟಿಗೆ ನೀರು ಹಾಕಿ ಮಿಕ್ಸಿ ಮಾಡೋದಿಲ್ಲ. ಫಸ್ಟಿಗೆ ನಾವೇನು ಕೆನೆ ಇಟ್ಕೊಂಡಿರ್ತೀವಲ್ಲ, ಸೊ ಅದನ್ನೆಲ್ಲ ಫಸ್ಟ್ ಮಿಕ್ಸಿ ಮಾಡ್ಕೊತೀನಿ. ಆ ಮಿಕ್ಸಿ ಆದಮೇಲೆ ಮತ್ತೆ ನಾನು ನೀರು ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಮಾತ್ರ ಬೆಣ್ಣೆ ಬೇಗ ಬರುತ್ತೆ. ಇಲ್ಲ ಅಂದರೆ ಕೆನೆ ಜೊತೆಗೆ ನೀರೂ ಹಾಕಿ ಮಿಕ್ಸಿ ಮಾಡಿದ್ರೆ ಬೆಣ್ಣೆ ಬೇಗ ಬರೋದಿಲ್ಲ, ಎಲ್ಲ ಸಿಡಿಯುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ನಾನು ಮಿಕ್ಸಿ ಮಾಡ್ಕೊಂಡು ಆಮೇಲೆ ನೀರು ಹಾಕ್ಕೊತಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂದ್ಬಿಟ್ಟು. ಸೊ ನಾನು ಇದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ, 2-3 ಸಲ ಮಿಕ್ಸಿ ಮಾಡ್ಕೊಂಡಿರೋದನ್ನು. ಈಗ ನೋಡ್ತಾ ಇರ್ಬೋದು ಈ ಬೆಣ್ಣೆನೆಲ್ಲ ನಾನು ಮತ್ತೆ ಬೇರೆದ್ರಲ್ಲಿ ತೆಗೆದಿಟ್ಕೊಂಡು ಅದನ್ನು ಮತ್ತೆ ತೊಳೆದಿಟ್ಕೊತಾ ಇದ್ದೀನಿ. ಸೊ ಈ ಹಾಲನ್ನು ನಾನು ಅದನ್ನು ಚೆಲ್ತಾ ಇದ್ದೀನಿ. ಮನೇಲೇ ತುಂಬ ಈಸಿಯಾಗಿ ನಾವು ಕೆನೆ ತೆಗೆದಿಟ್ಕೊಂಡ್ರೆ ಬೆಣ್ಣೆ ತುಂಬ ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ಇದನ್ನು ಒಂದು 2 ಸಲ ಆದರೂ ವಾಶ್ ಮಾಡಬೇಕಾಗತ್ತೆ, ಮತ್ತೆ ಬೇರೆ ತಣ್ಣೀರನ್ನು ಹಾಕ್ಕೊಂಡು ವಾಶ್ ಮಾಡಬೇಕು. ಈ ಥರ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ನಾವು ಯಾವುದರಲ್ಲಿ ತುಪ್ಪ ಮಾಡ್ಕೊತೀವಲ್ವ, ಸೊ ಆ ಪಾತ್ರೆಯಲ್ಲಿ ಹಾಕ್ಕೊಂಡು ನಾನು ತೆಗೆದಿಟ್ಕೊತಾ ಇದ್ದೀನಿ. ಸೊ ಈಗ ಇದನ್ನು ನಾನು ಸ್ಟವ್ ಮೇಲಿಟ್ಟು ತುಪ್ಪ ಮಾಡ್ಕೊತಾ ಇದ್ದೀನಿ. ಸ್ಟವ್ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಕಾಯಿಸ್ಕೋಬೇಕಾಗತ್ತೆ. ಬೆಣ್ಣೆ ಪೂರ್ತಿ ಕರಗಿ ಅದು ಪೂರ್ತಿ ತೆಳುವಾಗಿ ಬರಬೇಕು. ಸೊ ಅಲ್ಲೇವರೆಗೂ ಬೆಣ್ಣೆನ ಕಾಯಿಸ್ಕೋಬೇಕಾಗತ್ತೆ ತುಪ್ಪ ಆಗಬೇಕು ಅಂದರೆ. ನಾವು ಯೂಶ್ವಲಿ ಹೊರಗಡೆಯಿಂದ ತುಪ್ಪನ ತಂದು ಬಳಸೋದಿಲ್ಲ, ಮನೇಲೇ ಆದಷ್ಟು ಮಾಡ್ಕೊತಾ ಇರ್ತೀವಿ. ಹಾಲು ಕಾಯಿಸಿದ ಮೇಲೆ ಸೊ ಹಾಲಿನ ಕೆನೆನ ತೆಗೆದಿಟ್ಕೊಂಡು ಬೆಣ್ಣೆ ಮಾಡಿಕೊಂಡು ಈ ಥರ ಈಸಿಯಾಗಿ ತುಪ್ಪನ ಮಾಡ್ಕೋಬೋದು. ಈಗ ನೀವು ನೋಡ್ತಾ ಇರ್ಬೋದು ತುಪ್ಪ ಎಲ್ಲ ಆಗ್ತಾ ಇದೆ. ಸೊ ಆ ತುಪ್ಪ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಸೊ ಈ ಥರ ಆಗಿದ್ರೆ ತುಪ್ಪ ಆಗಿದೆ ಅಂದ್ಬಿಟ್ಟು. ಹಾಗೆ ನೀವು ಅವಾಗ ಒಂದು ಹನಿಯಷ್ಟು ಆ ಥರ ನೀರು ಏನಾದ್ರು ಚಿಮುಕ್ಸಿದ್ರೆ ಚಟಪಟ ಅಂತ ಸಿಡಿಯುತ್ತೆ. ಸೊ ಆವಾಗ ತುಪ್ಪ ಆಗಿದೆ ಅಂದ್ಬಿಟ್ಟು. ಸೊ ಈಗ ನಾನು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಿಬಿಟ್ಟು ನಾನು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ಈಗ ತುಪ್ಪ ಆಗಿದೆ, ಸೊ ಹಾಗಾಗಿ ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ನ ಆಫ್ ಮಾಡಿದ್ದಾದಮೇಲೆ ನಾನು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಗೆ ಒಂದು 1/4 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಸೊ ನೀವು ಅರಿಶಿನ ಬೇಡ, ನನಗೆ ಅರಿಶಿನ ಇಲ್ದಿದ್ದಂಗೆ ಹಾಗೆ ತುಪ್ಪನ ಬಳಸ್ತೀನಿ ಅಂದರೂ ಬಳಸ್ಬೋದು. ಸೊ ಇದೆಲ್ಲದು ಸ್ವಲ್ಪ ಫ್ಲೇವರು ಹಾಗೆ ಟೇಸ್ಟ್ ಕೊಡುತ್ತೆ ಅಷ್ಟೇ. ನೋಡ್ತಾ ಇರ್ಬೋದು ನಾನು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿದ್ದೀನಿ. ಸೊ ಈಗ ಇದು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ನಾವು ಯಾವುದಾದ್ರೂ ಒಂದು ಬಾಟ್ಲಿಗೆ ಸೋಸ್ಕೊಂಡು ಬಳಸಬೇಕಾಗತ್ತೆ. ಒಬ್ಬೊಬ್ಬರು ಒಂದೊಂದು ಥರ ವಿಧಾನದಲ್ಲಿ ತುಪ್ಪನ ಮಾಡ್ತಾರೆ. ಸೊ ನಾನು ಈ ಥರ ತುಪ್ಪನ ಮಾಡ್ತಾಯಿದ್ದೀನಿ. ಸೊ ಈಗ ನಾನು ಈ ತುಪ್ಪನ ಒಂದು ಬಾಟ್ಲಿಯಲ್ಲಿ ಇಟ್ಕೊತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮನೆಯಲ್ಲೇ ಈ ಥರ ತುಪ್ಪನ ಮನೆಯಲ್ಲೇ ತುಂಬ ಈಸಿಯಾಗಿ ತುಪ್ಪನ ಮನೆಯಲ್ಲೇ ಮಾಡ್ಕೋಬೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗತ್ತೆ ತುಪ್ಪ.